ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ಬ್ರಾಂಚ್ ಅಕೌಂಟಿಂಗ್ ಸಂಬಂಧಪಟ್ಟಂತೆ 2016 ನಲ್ಲಿ 14 ಮಾರ್ಕ್ಸ್ ಕೇಳಿರುವಂತಹ ಒಂದು ಪ್ರಾಬ್ಲಮ್ ಮಾಡೋಣ ಬನ್ನಿ. From the following particulars relating to Mangalore branch for the year ended 31st March 2014, prepare branch account and the other necessary accounts in the books of head office at Mysore. ಸೊ ಈಗ ಈ ಒಂದು ಪ್ರಾಬ್ಲಮ್ ಅಲ್ಲಿ ನಾವು ಈ ಒಂದು ನಮ್ದು ಮಂಗಳೂರು ಬ್ರಾಂಚ್ ಅಂತ ಇದೆ. ಆ ಮಂಗಳೂರು ಬ್ರಾಂಚ್ ಅಕೌಂಟ್ ನಾವು ಪ್ರಿಪೇರ್ ಮಾಡ್ಬೇಕು. ನಮ್ಮ ಹೆಡ್ ಆಫೀಸ್ ಅಲ್ಲಿ ಇದೆ, ಮೈಸೂರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಸ್ಟಾಕ್ ಎಟ್ ಬ್ರಾಂಚ್ ಆನ್ 1/4/2013 8,900. ಬ್ರಾಂಚ್ ಡಿಟಾಸ್ ಆನ್ 1/4/2013 4,700. ಪೆಟಿ ಕ್ಯಾಶ್ ಎಟ್ ಬ್ರಾಂಚ್ ಆನ್ 1/4/2013 20 rupees. ಸ್ನೇಹಿತರೆ, ಈ ಒಂದು ಮೂರು ಪ್ರಾರಂಭದಲ್ಲಿ ಕೊಟ್ಟಿರುವಂತ ಈ ಮೂರು ಇನ್ಫಾರ್ಮೇಶನ್ ಡೇಟ್ ಹೇಳ್ತಾ ಇದ್ದಾರೆ 1/4/2013 ಅಂತ. ಸೊ ಅಲ್ಲಿಗೆ ಇದು ಓಪನಿಂಗ್ ಡೇಟು, ಯಾಕಂದ್ರೆ ಹೇಳ್ತಾರೆ ಇಲ್ಲಿ ಇಯರ್ ಎಂಡಿಂಗ್ 31st March 2014 ಅಂತ ಹೇಳ್ತಾರೆ. ಅದರಿಂದ ನಾವು ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗಿರೋದ್ರಿಂದ ಇದು ಬಂದು ಓಪನಿಂಗ್ ಡೇಟ್ ಆಗಿದೆ 1/4/2013. ಒಂದು ಮೂರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಮತ್ತೆ ಯಾವ್ದ್ರ ಬಗ್ಗೆ ಹೇಳ್ತಾರೆ ಅವರು? ಒಂದು ಸ್ಟಾಕ್ ಬಗ್ಗೆ ಹೇಳ್ತಾರೆ, ಒಂದು ಬ್ರಾಂಚ್ ಡೇಟಾಸ್ ಬಗ್ಗೆ ಹೇಳ್ತಾರೆ, ಇನ್ನೊಂದು ಬಂದು ಪೆಟಿ ಕ್ಯಾಶ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಮೂರು ಸ್ಟಾಕ್, ಡೇಟಾಸ್ ಮತ್ತೆ ಪೆಟಿ ಕ್ಯಾಶ್ ಮೂರು ಕೂಡ ಏನಾಗಿದೆ ಇಲ್ಲಿ ಅಸೆಟ್ ಆಗಿದೆ ಅಂತ. ಅಲ್ಲಿಗೆ ಲಯಬಿಲಿಟೀಸ್ ಬಗ್ಗೆ ಅವರು ಪ್ರಾರಂಭದಲ್ಲಿ ಕೊಡ್ತಾ ಇಲ್ಲ ಅಂತ. ಮುಂದೆ ಗೂಡ್ಸ್ ಅಂಡ್ ಬ್ರಾಂಚ್ ಡ್ಯೂರಿಂಗ್ ದ ಇಯರ್ 2013-14 28,400. ಇದು 2013-14 ಅಂದ್ರೆ ಈ ವರ್ಷದಲ್ಲಿ ಆಗಿರುವಂತಹ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಗೂಡ್ಸ್ ಅಂಡ್ ಬ್ರಾಂಚ್, ನಾವು ಗೂಡ್ಸ್ ಬ್ರಾಂಚ್ಗೆ ಎಷ್ಟು ಗೂಡ್ಸ್ ಕಳಿಸಿದೀವಿ ಅಂದ್ರೆ 28,400 ಅಷ್ಟು ಗೂಡ್ಸ್ ನಾವು ಕಳಿಸಿದೀವಿ. ಸೊ ಅಲ್ಲಿ ಅರ್ಥ ಏನಂದ್ರೆ ನಾವು ಈಗ ಈ ಒಂದು ಮಂಗಳೂರು ಬ್ರಾಂಚ್ ಅಕೌಂಟ್ ನಾವು ಮಾಡ್ತಾ ಇದೀವಿ ಅಂದ್ರೆ ನಾವು ಬಂದು ಮೈಸೂರು ಹೆಡ್ ಆಫೀಸ್ ಕಡೆಯವರು, ನಾವು ಹೆಡ್ ಆಫೀಸರು, ನಾವು ಬ್ರಾಂಚ್ಗೆ ಕಳಿಸಿರೋ ಗೂಡ್ಸ್ ಎಷ್ಟಂದ್ರೆ 28,400. ಅವ್ರು ಆ ಗೂಡ್ಸ್ನ ಮಾರಿರ್ತಾರೆ, ಮಾರ್ಕೆಟ್ ಅಲ್ಲಿ ಮಾರಿರ್ತಾರೆ. ಕ್ಯಾಶ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್ 2013-14 is 15,800. ಕ್ರೆಡಿಟ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್ 2013-14 is 40,400. ಸೊ ಅವ್ರೇನ್ ಮಾಡಿದ್ದಾರೆ, ಅವರು ಈ ಪ್ರಾಬ್ಲಮ್ ಪ್ರಕಾರ ಅವರು ಸಾಲಕ್ಕೂ ಮಾರಿದ್ದಾರೆ, ಕ್ಯಾಶ್ಗೂ ಮಾರಿದ್ದಾರೆ, ಸಾಲಕ್ಕೂ ಮಾರಿದ್ದಾರೆ. ಸೊ ಸಾಲಕ್ಕೆ ಮಾಡ್ತಾ ಇದ್ದಾರೆ, ಅಲ್ಲಿ ಡೇಟಾಸ್ ಕ್ರಿಯೇಟ್ ಆಗ್ತಾರೆ, ಅವರು ಡೇಟಾಸ್ ಇಂದ ಅಮೌಂಟ್ ನ ಕಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಆ ರೀತಿ ಅಮೌಂಟ್ ಎಷ್ಟು ಕಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಕ್ಯಾಶ್ ರಿಸೀವ್ ಫ್ರಮ್ ದ ಡೇಟಾಸ್ 37,900. ನೋಡಿ, ಡೇಟಾಸ್ ಇಂದ ಅವರು 37,900 ನ ಕಲೆಕ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಇದರಲ್ಲಿ ಕ್ಯಾಶಿಯರ್ಸ್ ಅವ್ರು ಏನ್ ಮಾಡ್ತಾರೆ, ಕ್ಯಾಶ್ ಮಾರ್ತ್ಕೊಳ್ಳಿ ನಮಗೆ ಕೊಡ್ತಾರೆ, ಅದು ನಾವು ಬ್ರಾಂಚ್ ಅಕೌಂಟ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಕ್ಯಾಶ್ ರಿಸೀವ್ ಫ್ರಮ್ ಡೇಟಾಸ್ ಇಂದ ಅಮೌಂಟ್ ನ ಕಲೆಕ್ಟ್ ಮಾಡಿ ನಮಗೆ ಕೊಡ್ತಾರೆ, ಅದು ಕೂಡ ನಾವು ಬ್ರಾಂಚ್ ಅಕೌಂಟ್ ಅಲ್ಲಿ ಬರಿತೀವಿ. ಆದ್ರೆ ಕ್ರೆಡಿಟ್ ಸೇಲ್ಸ್ ಅಂತ ಏನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ, ಈ ಕ್ರೆಡಿಟ್ ಸೇಲ್ಸ್ ನ ನಾವು ಬ್ರಾಂಚ್ ಅಕೌಂಟ್ ಅಲ್ಲಿ ತಗೊಳ್ಳೋದಿಲ್ಲ. ಯಾಕಂದ್ರೆ ಈ ಕ್ರೆಡಿಟ್ ಸೇಲ್ ಆಗಿರೋದು ಬ್ರಾಂಚ್ ಮತ್ತೆ ಕಸ್ಟಮರ್ ಸೆಂಟ್ರಲ್ಲಿ, ನಮ್ಮ ಮತ್ತೆ ಬ್ರಾಂಚ್ ನಡುವೆ ನಡೆದಂತ ವ್ಯವಹಾರ ಅಲ್ಲ. ಅದು ಬ್ರಾಂಚ್ ಅವರು ಕಸ್ಟಮರ್ ಜೊತೆ ವ್ಯವಹಾರ ಆಗಿರೋದು. ಇದನ್ನ ಯಾವಾಗ ಯೂಸ್ ಮಾಡ್ಕೊಂತೀವಿ ಕ್ರೆಡಿಟ್ ಸೇಲ್ಸ್ ನ ಅಂದ್ರೆ, ಒಂದ್ ವೇಳೆ ಈ ಒಂದು ಪ್ರಾಬ್ಲಮ್ ಅಲ್ಲಿ ಡೇಟಾಸ್ ಅಕೌಂಟ್ ನ ನಾವೇನಾದ್ರು ಮಾಡ್ಬೇಕಾಗಿ ಬಂದ್ರೆ, ಡೇಟಾಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ಬೇಕಾಗಿ ಬಂದಾಗ ನಾವು ಈ ಒಂದು ಕ್ರೆಡಿಟ್ ಸೇಲ್ಸ್ ನ ನಾವು ಅದನ್ನ ಬಳಸ್ಕೊಳ್ತೇವೆ. ಮುಂದೆ ಓದ್ತೀನಿ. ಕ್ಯಾಶ್ ಇಂಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ನಾವು ಬ್ರಾಂಚ್ಗೆ ಎಷ್ಟು ಎಕ್ಸ್ಪೆನ್ಸಸ್ ಖರ್ಚು ಕೊಟ್ಟಿದ್ದೀವಿ ಅಂದ್ರೆ ರೆಂಟ್ 2,000, ಸ್ಯಾಲರೀಸ್ 6,000, ಪೆಟಿ ಕ್ಯಾಶ್ 1,000 rupees. ಸೊ ಇದನ್ನ ನಾವು ಹೆಡ್ ಆಫೀಸರು ಕ್ಯಾಶ್ ಯಾರಿಗೆ ಬ್ರಾಂಚ್ಗೆ ಎಕ್ಸ್ಪೆನ್ಸಸ್ಗೋಸ್ಕರ ಕ್ಯಾಶ್ ಕಳಿಸಿರೋದು ಅಂತ. ಮುಂದೆ ಸ್ಟಾಕ್ ಎಟ್ ದ ಬ್ರಾಂಚ್ ಆನ್ 31st March 2014 5,400. ಪೆಟಿ ಕ್ಯಾಶ್ ಎಟ್ ದ ಬ್ರಾಂಚ್ 31st March 2014 30 rupees ಅಂತ ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಸ್ಟಾಕ್ ಕೊಟ್ಟರೆ, ಇಲ್ಲಿ ಕ್ಲೋಸಿಂಗ್ ಡೇಟ್ ಅಲ್ಲಿ ಸ್ಟಾಕ್ ಕೊಡ್ತಾ ಇದ್ದಾರೆ, ಓಪನಿಂಗ್ ಡೇಟ್ ಅಲ್ಲೂ ಸ್ಟಾಕ್ ಕೊಟ್ಟಿದ್ರು. ಪೆಟಿ ಕ್ಯಾಶ್ ಕ್ಲೋಸಿಂಗ್ ಡೇಟ್ ಅಲ್ಲಿ ಎಷ್ಟಿದು ಅಂತ ಹೇಳ್ತಾ ಇದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಪೆಟಿ ಕ್ಯಾಶ್ ಓಪನಿಂಗ್ ಡೇಟ್ ಅಲ್ಲೂ ಅಮೌಂಟ್ ಕೊಟ್ಟಿದ್ರು ನಮಗೆ. ಮತ್ತೆ ನೋಡಿ, ಕ್ಲೋಸಿಂಗ್ ಡೇಟ್ ಅಲ್ಲಿ ಅವರು ಡೇಟಾಸ್ ಕೊಡ್ತಾ ಇಲ್ಲ. ಈ ಪ್ರಾಬ್ಲಮ್ ಅಲ್ಲಿ ಡೇಟಾಸ್ ಓಪನಿಂಗ್ ಇತ್ತ ಹೊರತು ಇಲ್ಲಿ ಕ್ಲೋಸಿಂಗ್ ಡೇಟ್ ಅಲ್ಲಿ ಡೇಟಾಸ್ ನ ಕೊಡ್ತಾ ಇಲ್ಲ. ಅದರ ಅರ್ಥ ಏನಂದ್ರೆ ಬ್ರಾಂಚ್ ಅಕೌಂಟ್ ಮಾಡುವ ಜೊತೆಗೆ ನಾವು ಟೋಟಲ್ ಡೇಟಾಸ್ ಅಕೌಂಟ್ ಕೂಡ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್ ಇಸ್ 800 rupees. ನಾವು ಯಾವ ಗೂಡ್ಸ್ ಕಳಿಸಿದ್ವಲ್ಲ, ಗೂಡ್ಸ್ ಅಂಟು ಬ್ರಾಂಚ್ ಎಷ್ಟು 28,400 rupees ಕಳಿಸಿದ್ವಿ, ನಾವು ಕಳಿಸಿದ್ದು. ಬ್ರಾಂಚ್ ಅವ್ರು ನಮಗೆ ವಾಪಸ್ ಎಷ್ಟು ಕಳಿಸ್ತಾರೆ ಅಂದ್ರೆ, ಏನಾದ್ರು ಕಾರಣ ಆಗಿರ್ಲಿ, ವಾಪಸ್ ಬಂದಿರೋ ಗೂಡ್ಸ್ ಏನಂದ್ರೆ ರಿಟರ್ನ್ ಎಷ್ಟಾಗಿದೆ ಅಂದ್ರೆ 800 rupees ಆಗಿದೆ ಅಂತ. ಸ್ನೇಹಿತರೆ, ಈ ತರ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಎಲ್ಲ ಮುಂದದ್ದು ಗೊತ್ತಾಗಿದೆ. ಇಲ್ಲಿ ಓಪನಿಂಗ್ ಅಸೆಟ್ಸ್ 3 ಕೊಟ್ಟಿದ್ದಾರೆ, ಓಪನಿಂಗ್ ಲಯಬಿಲಿಟೀಸ್ ಕೊಟ್ಟಿಲ್ಲ. ನಾವು ಗೂಡ್ಸ್ ಕಳಿಸಿರೋದು ಮತ್ತೆ ರಿಟರ್ನ್ ಆಗಿರೋದು ಎರಡೂ ಕೊಟ್ಟಿದ್ದಾರೆ. ಅವ್ರು ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್ ಮಾಡಿ ಡೇಟಾಸ್ ಇಂದ ಅಮೌಂಟ್ ನ ಕಲೆಕ್ಟ್ ಮಾಡಿದ್ದಾರೆ. ನಾವು ಎಕ್ಸ್ಪೆನ್ಸಸ್ಗೋಸ್ಕರ ಬ್ರಾಂಚ್ಗೆ ದುಡ್ಡನ್ನ ಕೊಟ್ಟಿದ್ದೀವಿ.
ಮತ್ತೆ ಎರಡು ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಡ್ತಾರೆ. ಓಪನಿಂಗ್ ಬ್ಯಾಲೆನ್ಸ್ 3 ಐಟಮ್ ಕೊಟ್ಟಿದ್ರು, ಸ್ಟಾಕ್, ಡೆಟಾರ್ಸ್, ಪೆಟಿ ಕ್ಯಾಶ್. ಕ್ಲೋಸಿಂಗ್ ಅಲ್ಲಿ ಹೇಳ್ತಾರೆ ಸ್ಟಾಕ್, ಪೆಟಿ ಕ್ಯಾಶ್ ಮಾತ್ರ ಕೊಡ್ತಾರೆ, ಡೆಟಾರ್ಸ್ ಕೊಟ್ಟಿಲ್ಲ. ಅದರ ಅರ್ಥ ಏನಂದ್ರೆ ಈ ಒಂದು ಅಕೌಂಟ್ ಪ್ರಾಬ್ಲಮ್ ಅಲ್ಲಿ ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡೋದ್ರ ಜೊತೆಗೆ ನಾವು ಡೆಟಾರ್ಸ್ ಅಕೌಂಟ್ ಕೂಡ ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ ಅಂತ. ಬನ್ನಿ ಹಾಗಾದ್ರೆ ಈ ಪ್ರಾಬ್ಲಮ್ ಮಾಡೋಣ. ಪ್ರಾಬ್ಲಮ್ ಹಾಕೊಳ್ತೀನಿ. ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್, ನಾವು ಹೆಡ್ ಆಫೀಸರು, ನಾವು ಬರೀತಾ ಇರೋಂಥ ಪ್ರಿಪೇರ್ ಮಾಡ್ತಾ ಇರೋಂಥ ಅಕೌಂಟು ಬ್ರಾಂಚ್ ಅಕೌಂಟ್. ಯಾವ ಅಕೌಂಟು? ಮಂಗಳೂರು ಬ್ರಾಂಚ್ ಅಕೌಂಟ್. ಇದು ಗೊತ್ತಿರೋದು ಅಕೌಂಟ್ ಅಂದ್ರೆ ಒಂದು ಡೆಬಿಟ್ ಸೈಡ್ ಇರುತ್ತೆ, ಒಂದು ಕ್ರೆಡಿಟ್ ಸೈಡ್ ಇರುತ್ತೆ. ಮತ್ತೆ ಹೆಡ್ಡಿಂಗ್ ಆಫ್ ದ ಅಕೌಂಟ್ ಕ್ಯಾಪ್ಷನ್ಸ್ ಬಂದು ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಇರುತ್ತೆ. ಸದನ ಈ ಒಂದು ಪ್ರಾಬ್ಲಮ್ ನಾವು 4 ಸ್ಟೆಪ್ ಇಟ್ಕೊಂಡು ಆನ್ಸರ್ ಮಾಡೋಣ. ಸ್ಟೆಪ್ಸ್ ಇನ್ ಪ್ರಿಪೇರಿಂಗ್ ಬ್ರಾಂಚ್ ಅಕೌಂಟ್. ನಂಬರ್ 1, ರೆಕಾರ್ಡ್ ಓಪನಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಈ ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಡೇಟ್ ಅಲ್ಲಿ ಅಂದ್ರೆ 1/4/2023 ಅಸೆಟ್ಸ್ ಕೊಟ್ಟಿದ್ರೆ ಅದನ್ನೆಲ್ಲ ಡೆಬಿಟ್ ಸೈಡ್ ಬರೀಬೇಕು, ಲಯಬಿಲಿಟೀಸ್ ಕೊಟ್ಟಿದ್ರೆ ಅದನ್ನೆಲ್ಲ ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ಸೊ ಡೆಬಿಟ್ ಸೈಡ್ ಏನು ಕೊಟ್ಟಿದ್ದಾರೆ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಸ್ಟಾಕ್ ಎಟ್ ದ ಬ್ರಾಂಚ್. ಫಸ್ಟ್ ಇಲ್ಲಿ ಬರ್ಕೊಳ್ಳೋಣ, ಟು ಓಪನಿಂಗ್ ಅಸೆಟ್ಸ್ ಅಂತ ಬರೆದು ಏನೇನು ಕೊಟ್ಟಿದ್ದಾರೆ, ಸ್ಟಾಕ್ ಎಟ್ ದ ಬ್ರಾಂಚ್ ಆನ್ 1/4/2013 8,900 ಕೊಡ್ತಾರೆ. ಬ್ರಾಂಚ್ ಡೆಟಾರ್ಸ್ ಆನ್ 1/4/2013 4,700 ಕೊಡ್ತಾರೆ. ಮತ್ತೆ ಪೆಟಿ ಕ್ಯಾಶ್ ಆನ್ 1/4/2013 20 rupees ಅಂತ ಕೊಡ್ತಾರೆ. ಇಲ್ಲಿ 3 ಅಸೆಟ್ ಕೊಡ್ತಾರೆ. 3 ಅಸೆಟ್ ರೆಕಾರ್ಡ್ ಮಾಡೋಣ ಬನ್ನಿ. ಫಸ್ಟ್ ಅಸೆಟ್ ಸ್ಟಾಕ್ ಅಕೌಂಟ್ 8,900, ಡೆಟಾರ್ಸ್ ಅಕೌಂಟ್ 4,700, ಪೆಟಿ ಕ್ಯಾಶ್ ಅಕೌಂಟ್ 20 rupees. ಮೂರನ್ನು ಟೋಟಲ್ ಮಾಡಿದಾಗ ನಿಮಗೆ ಟೋಟಲ್ ಅಮೌಂಟ್ ಬರುತ್ತೆ 13,620 rupees ಬರ್ತಾ ಇದೆ. ಅಲ್ಲಿಗೆ ಓಪನಿಂಗ್ 3 ಅಸೆಟ್ ಕೊಟ್ಟಿದ್ರು, 3 ಅಸೆಟ್ನ ರೆಕಾರ್ಡ್ ಮಾಡಿದ್ದೀವಿ. ಲಯಬಿಲಿಟೀಸ್ ಬಗ್ಗೆ ಬಂದಾಗ ಈ ಕಡೆ ಕ್ರೆಡಿಟ್ ಸೈಡ್ ಓಪನಿಂಗ್ ಲಯಬಿಲಿಟೀಸ್ನ ಬರೀಬೇಕು. ಇಲ್ಲಿ ಪ್ರಾಬ್ಲಮ್ ಆಗಿ ಅಬ್ಸರ್ವ್ ಮಾಡಿದಾಗ ನಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಯಾವುದೇ ರೀತಿಯ ಲಯಬಿಲಿಟೀಸ್ ಅವರು ಕೊಟ್ಟಿಲ್ಲ ಪ್ರಾಬ್ಲಮ್ ಅಲ್ಲಿ. ಆದ್ರೂ ಕೂಡ ಬರೆಯೋಣ ನಾವು ಬೈ ಓಪನಿಂಗ್ ಲಯಬಿಲಿಟೀಸ್ ಅಂತ ಬರೆದ್ಬಿಟ್ಟು ಪ್ರಾಬ್ಲಮ್ ಅಲ್ಲಿ ಕೊಡದೇ ಇರೋದ್ರಿಂದ ಒಂದು ಡ್ಯಾಶ್ ಹಾಕೊಳ್ಳೋಣ. ಅಲ್ಲಿಗೆ ಸ್ಟೆಪ್ ನಂಬರ್ 1 ಮುಗಿಯುತ್ತೆ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತೀವಿ, ಓಪನಿಂಗ್ ಅಸೆಟ್ಸ್, ಓಪನಿಂಗ್ ಲಯಬಿಲಿಟೀಸ್ ನ ರೆಕಾರ್ಡ್ ಮಾಡ್ತೀವಿ. ಸೆಕೆಂಡ್ ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 2 ನಲ್ಲಿ ನಾವು ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಸ್ಟಾಕ್. ಸ್ಟಾಕ್ ಅಂದಾಗ ಗೂಡ್ಸ್. ನಾವು ಹೆಡ್ ಆಫೀಸರ್ ಬ್ರಾಂಚ್ ಏನ ಗೂಡ್ಸ್ ಕಳಿಸಿದೀವಿ, ಅವ್ರು ಒಂದು ವೇಳೆ ಏನಾದ್ರು ಡ್ಯಾಮೇಜ್ ಆಗಿದೆ, ಇನ್ನೊಂದು ಏನೋ ಕಾರಣ ಹೇಳಿ ಬ್ರಾಂಚ್ ಅವರು ನಮಗೆ ರಿಟರ್ನ್ ಮಾಡಿರೋದು, ಇದು 2 ಐಟಮ್ ಮಾತ್ರ ನಾವಿಲ್ಲಿ ರೆಕಾರ್ಡ್ ಮಾಡಬೇಕು. ಇದು ಬಿಟ್ಟರೆ ಮಿಕ್ಕಿದೇನು ರೆಕಾರ್ಡ್ ಮಾಡಬಾರ್ದು. 2 ಐಟಮ್ಸ್. ಸ್ಟೆಪ್ ನಂಬರ್ 2 ನಲ್ಲಿ 2 ನಾವು ಕಳಿಸಿರುವಂತ ಗೂಡ್ಸ್, ಅವರು ರಿಟರ್ನ್ ಮಾಡಿರುವಂತ ಗೂಡ್ಸ್. ನಾವು ಕಳಿಸುವಾಗ ಆಗ್ಲಿ ಅಥವಾ ಅವ್ರು ರಿಟರ್ನ್ ಮಾಡೋವಾಗ್ಲಿ ಇಲ್ಲಿ ಅಕೌಂಟ್ ಅಂತ ಬರೆಯೋರು ನಾವು ಗೂಡ್ಸ್ ಅಂಡ್ ಬ್ರಾಂಚ್ ಅಕೌಂಟ್ ಅಂತಾನೆ ಮೆನ್ಷನ್ ಮಾಡಬೇಕು. ಏನ್ ಕೊಟ್ಟಿದ್ದಾರೆ ನೋಡಿ ಈ ಪ್ರಾಬ್ಲಮ್ ಅಲ್ಲಿ, ಇಲ್ಲಿದೆ ಗೂಡ್ಸ್ ಅಂಡ್ ಬ್ರಾಂಚ್ ಅಕೌಂಟ್. ನಾವು ಕಳಿಸ್ತಾ ಇರೋ ಬ್ರಾಂಚ್ಗೆ 28,400 ಕೊಟ್ಟಿದ್ದಾರೆ. ಬರೆಯೋಣ ಬನ್ನಿ ಹಾಗಾದ್ರೆ. ಇವಾಗ ನಾವು ಗೂಡ್ಸ್ ಕಳಿಸಿದಾಗ ಏನಾಗುತ್ತೆ, ಗೂಡ್ಸ್ ಹೋಗುತ್ತೆ, ಕ್ರೆಡಿಟ್ ವಾಸ್ ಗೂಡ್ಸ್, ಕ್ರೆಡಿಟ್ ಅಂದ್ರೆ 2 ಅಂತ ಬರೀಬೇಕು. 2 ಗೂಡ್ಸ್ ಅಂಡ್ ಬ್ರಾಂಚ್ ಅಕೌಂಟ್. ನಾವು ಗೂಡ್ಸ್ ಈ ಒಂದು ಕಳಿಸೋವಾಗ ಮತ್ತು ರಿಟರ್ನ್ ಮಾಡುವಾಗ ಗೂಡ್ಸ್ ಅಂಡ್ ಬ್ರಾಂಚ್ ಅಕೌಂಟ್ ಅಂತಾನೆ ಮೆನ್ಷನ್ ಮಾಡ್ತೀವಿ. ಗೂಡ್ಸ್ ಅಂಡ್ ಬ್ರಾಂಚ್ ಅಕೌಂಟ್ ಎಷ್ಟು ಕಳಿಸಿದಾನೆ ಇಲ್ಲಿ, ಗೂಡ್ಸ್ ಅಂಡ್ ಬ್ರಾಂಚ್ ಡ್ಯೂರಿಂಗ್ ದ ಇಯರ್ 2013-14 ಈಸ್ 28,400 ಅಂತ ಕೊಟ್ಟಿದ್ದಾರೆ. ರೆಕಾರ್ಡ್ ಮಾಡಿ ಹಾಗಾದ್ರೆ 28,400. ಅಲ್ಲಿಗೆ ಅರ್ಧ ಕೆಲಸ ಮುಗೀತು. ಇನ್ನು ಅರ್ಧ ಕೆಲಸ, ಬ್ರಾಂಚ್ ಅವ್ರು ನಮ್ಗೆ ಏನಾದ್ರು ಗೂಡ್ಸ್ ಕಳಿಸಿದಾರಾ ಚೆಕ್ ಮಾಡಿ ಎಲ್ಲಿದೆ ಅಂತ. ಲಾಸ್ಟ್ ಕೊಟ್ಟಿದೆ ನೋಡಿ, ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್. ನಾವು ಹೆಡ್ ಆಫೀಸ್ ನಮಗೆ ಬ್ರಾಂಚ್ ಇಂದ ಬರ್ತಾ ಇರೋದು 800 rupees ಅಂತೆ. ಸೊ ಗೂಡ್ಸ್ ನಮ್ಗೆ ರಿಟರ್ನ್ ಅವ್ರು ಕಳಿಸಿದ್ರೆ ಗೂಡ್ಸ್ ನಮ್ಮ ಕಡೆ ಹೆಡ್ ಆಫೀಸ್ ಕಡೆ ಬರ್ತಾ ಇದೆ, ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಡೆಬಿಟ್ ಅಂತ ನಾವೇನ್ ಬರೀಬೇಕು, ಬೈ ಅಂತ ಬರೆದು ಗೂಡ್ಸ್ ಅಂಡ್ ಬ್ರಾಂಚ್ ಅಕೌಂಟ್ ಅಂತಾನೆ ಮೆನ್ಷನ್ ಮಾಡಿ. ಎರಡೂ ಕಡೆನೂ ಗೂಡ್ಸ್ ಅಂಡ್ ಬ್ರಾಂಚ್ ಅಕೌಂಟ್ ಅಂತ ಇರೋದ್ರಿಂದ ಬ್ರಾಕೆಟ್ ಅಲ್ಲಿ ನೀವು ರಿಟರ್ನ್ಸ್ ಅಂತ ಮೆನ್ಷನ್ ಮಾಡಿ. ಅಮೌಂಟ್ ಎಷ್ಟಿದೆ ಇಲ್ಲಿ, 800 rupees ಇದೆ. ಸೊ 800 rupees ನ ರೆಕಾರ್ಡ್ ಮಾಡಿ. ಅಲ್ಲಿಗೆ 2ನೇ ಸ್ಟೆಪ್ ಮುಗೀತು ಅಂತ. 2ನೇ ಸ್ಟೆಪ್ ಅಲ್ಲಿ ನಾವು ಕಳಿಸಿದ ಬ್ರಾಂಚ್ ಗೂಡ್ಸ್ ಎಷ್ಟು ಕಳಿಸಿದ್ವಿ, ಅವ್ರು ರಿಟರ್ನ್ ಎಷ್ಟು ಮಾಡಿದ್ರು ಅಷ್ಟೇ ರೆಕಾರ್ಡ್ ಮಾಡೋದು. ಸ್ಟೆಪ್ ನಂಬರ್ 3 ನಲ್ಲಿ ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಕ್ಯಾಶ್. ಇಲ್ಲೂ ಅಷ್ಟೇ 2 ಕೆಲಸ ಮಾಡಬೇಕು. ನಾವು ಎಷ್ಟು ಕ್ಯಾಶ್ ಕಳಿಸಿದೀವಿ ಬ್ರಾಂಚ್ಗೆ, ಬ್ರಾಂಚ್ ಅವ್ರು ನಮ್ಗೆ ಏನು ಕ್ಯಾಶ್ ಕೊಟ್ಟಿದ್ದಾರೆ, ಇದೆರಡನ್ನೇ ಏನು ಮಾಡಬೇಕು. ನಾವು ಯಾಕೆ ಕೊಡ್ತೀವಿ ಬ್ರಾಂಚ್ಗೆ, ಎಕ್ಸ್ಪೆನ್ಸಸ್ಗೋಸ್ಕರ ಕೊಡ್ತೀವಿ. ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ ಇಲ್ಲಿ ಕ್ಯಾಶ್ ಅಂಡ್ ಬ್ರಾಂಚ್ ಫಾರ್ ಎಕ್ಸ್ಪೆನ್ಸ್ ಅಂತ, ರೆಂಟ್, ಸ್ಯಾಲರೀಸ್, ಪೆಟಿ ಕ್ಯಾಶ್ ಅಂತ ಹೇಳಿದ್ದಾರೆ. ಇಲ್ಲಿ ಬರೆಯೋಣ ಬನ್ನಿ. ನಾವು ಕ್ಯಾಶ್ ಕೊಟ್ಟ ಕ್ಯಾಶ್ ಹೋಗುತ್ತೆ, ಕ್ರೆಡಿಟ್ ವಾಸ್ ಗೋಸ್, ಕ್ರೆಡಿಟ್ ಅಂದ್ರೆ 2 ಅಂತ ಬರೆದು ಕ್ಯಾಶ್ ಹೋಗ್ತಾ ಇರೋದು ಕ್ಯಾಶ್ ಅಕೌಂಟ್ ಅಂತ ಮೆನ್ಷನ್ ಮಾಡಿ. ಏನಕ್ಕೋಸ್ಕರ ಕೊಟ್ಟಿರ್ತೀವಿ, ನಾವು ಎಕ್ಸ್ಪೆನ್ಸಸ್ಗೋಸ್ಕರ ಕೊಟ್ಟಿರ್ತೀವಿ. ಏನೇನು ಎಕ್ಸ್ಪೆನ್ಸಸ್ ಇದೆ ಇಲ್ಲಿ, ರೆಂಟ್ 2,000, ಸ್ಯಾಲರೀಸ್ 6,000, ಪೆಟಿ ಕ್ಯಾಶ್ 1,000 ಇದೆ. ಸೊ ಮೂರು ಎಕ್ಸ್ಪೆನ್ಸ್ ಕೊಟ್ಟಿದ್ದೀವಿ. ಎಂಟ್ರಿ ಮಾಡಿ ಬನ್ನಿ ಹಾಗಾದ್ರೆ.
ಎಕ್ಸ್ಪೆನ್ಸಸ್ ಅಂತ ಬರೆದು ಬ್ರಾಕೆಟ್ ಅಲ್ಲಿ ಬೇಕಂದ್ರೆ ರೆಂಟ್ 2000, ಸ್ಯಾಲರೀಸ್ 6000, ಪೆಟಿ ಕ್ಯಾಶ್ 1000. ಸೊ ಟೋಟಲ್ ಮಾಡಿದಾಗ ಈ ಟೋಟಲ್ ಬರ್ತಾ ಇದೆ 9000 ರುಪೀಸ್ ಬರ್ತಾ ಇದೆ. ಇದು ನಾವು ಬ್ರಾಂಚ್ಗೆ ಕಳಿಸ್ಕೊಟ್ಟಂತ ಕ್ಯಾಶ್ ಹಣ. ಅವ್ರು ನಮ್ಗೆ ಯಾವಾಗ ಕೊಡ್ತಾರೆ ದುಡ್ಡು? ವಸ್ತುಗಳನ್ನ ಮಾರ್ತಾರೆ, ಮಾಡಿದಾಗ ಕ್ಯಾಶ್ ಪೇಮೆಂಟ್ ಆದರೆ ಇಮಿಡಿಯೇಟ್ ಕ್ಯಾಶ್ ಕೊಟ್ಬಿಡ್ತಾರೆ. ಸಾಲಕ್ಕೆ ಮಾಡಿದ್ರೆ ಆ ಸಾಲಗಾರ ಹತ್ರ ಅಮೌಂಟ್ನ ಕಲೆಕ್ಟ್ ಮಾಡಿ ನಮಗೆ ಕೊಡ್ತಾರೆ. ಎರಡು ರೀತಿಯಲ್ಲಿ ಕೊಡ್ತಾರೆ. ಕ್ಯಾಶ್ ಸೇಲ್ಸ್ ಆದರೆ ಇಮಿಡಿಯೇಟಾಗಿ ಕೊಟ್ಬಿಡ್ತಾರೆ, ಸಾಲಕ್ಕೆ ಮಾರಿದ್ರೆ ಕಲೆಕ್ಟ್ ಮಾಡಿ ಕೊಡ್ತಾರೆ. ಪ್ರಾಬ್ಲಮ್ ಕೊಟ್ಟು ಅದನ್ನ ನಮ್ಗೆ ಕಲೆಕ್ಟ್ ಮಾಡಿ ನಮಗೆ ಕೊಡ್ತಾ ಇದ್ರೆ ಕ್ಯಾಶ್ ನಮ್ಮ ಕಡೆ ಬರುತ್ತೆ. ಡೆಬಿಟ್ ವಾಟ್ ಕಮ್ಸ್ ಇನ್, ಡೆಬಿಟ್ ಅಂದಾಗ ಬೈ ಅಂತ ಬರಿಬೇಕಾಗತ್ತೆ. ಬರ್ತಾ ಇರೋದೇನು? ಕ್ಯಾಶ್ ಬರ್ತಾ ಇರೋದು, ಕ್ಯಾಶ್ ಅಕೌಂಟು. ಸೊ ಎಲ್ಲಿ ಬರಲಿದೆ ನೋಡಿ ಇಲ್ಲಿ ನೋಡಿ, ಕ್ಯಾಶ್ ಸೇಲ್ಸ್ ಡ್ಯೂರಿಂಗ್ ದಿಯರ್, ಕ್ಯಾಶ್ಗೆ ಮಾರೋ ಅಮೌಂಟ್ ಎಷ್ಟಂತೆ? 15,800 ಅಂತೆ. ನಮ್ಗೆ ಈಗ ಇಮಿಡಿಯೇಟ್ ಆಗಿ ಕಳಿಸ್ತಾರೆ. ಸೊ ಇಲ್ಲಿ ಬರೆಯೋಣ ಬರ್ಕೊಳ್ಳಿ. ಕ್ಯಾಶ್ ಸೇಲ್ಸ್ ಎಷ್ಟಿದೆ ಅಮೌಂಟು? 15,800 ರುಪೀಸ್ ಇದೆ. 15,800. ಕ್ರೆಡಿಟ್ ಸೇಲ್ಸ್ ನಾವು ತಗೊಳ್ಳೋದಿಲ್ಲ. ಮತ್ತೆ ಕ್ರೆಡಿಟ್ ಮಾರೋದಕ್ಕೆ ಕಲೆಕ್ಷನ್ ಎಷ್ಟು ಮಾಡಿದ್ರೆ ಸಾಲಗಾರರಿಂದ? ಕ್ಯಾಶ್ ರಿಸೀವ್ ಫ್ರಮ್ ಡೇಟಾಸ್ 37,000, ಅದನ್ನ ಕಲೆಕ್ಟ್ ಮಾಡಿ ನಮಗೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ಬರೀರಿ, ಕಲೆಕ್ಷನ್ ಫ್ರಮ್ ಡೇಟಾಸ್ ಎಷ್ಟಿದೆ? 37,900 ಇದೆ. 37,900 ಟೋಟಲ್ ಮಾಡಿ, ಟೋಟಲ್ ಮಾಡಿದ್ರೆ ನಿಮಗೆ 53,700 ಬರ್ತಾ ಇದೆ. ಸೊ ನಾವು ಕ್ಯಾಶ್ ಕೊಟ್ವಿ ಅವ್ರಿಗೆ ಎಕ್ಸ್ಪೆನ್ಸಸ್ಗೋಸ್ಕರ, ಅವ್ರು ಸೇಲ್ ಮಾಡಿ ನಮಗೆ ಎರಡು ರೀತಿಯಲ್ಲಿ ಕ್ಯಾಶ್ ಕೊಟ್ಟರು. ಇಷ್ಟನ್ನೇ ರೆಕಾರ್ಡ್ ಮಾಡಬೇಕು ಸ್ಟೆಪ್ ನಂಬರ್ 3ನಲ್ಲಿ. ಸೊ ಅಲ್ಲಿಗೆ ಸ್ಟೆಪ್ ನಂಬರ್ 3 ಮುಗೀತು ಅಂತ. ಮತ್ತೆ ಲಾಸ್ಟ್ ಸ್ಟೆಪ್ ನಂಬರ್ 4 ಅಲ್ಲಿ ರೆಕಾರ್ಡ್ ಕ್ಲೋಸಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಕ್ಲೋಸಿಂಗ್ ಲಯಬಿಲಿಟೀಸ್ ಮತ್ತೆ ಅಸೆಟ್ಸ್ನ ಮತ್ತು ಲಯಬಿಲಿಟೀಸ್ನ ರೆಕಾರ್ಡ್ ಮಾಡಬೇಕು. ಬನ್ನಿ ರೆಕಾರ್ಡ್ ಮಾಡೋಣ. ನೋಡಿ, ಫಸ್ಟ್ ಓಪನಿಂಗ್ ಅಸೆಟ್ಸ್ ಅಲ್ಲಿ 3 ಅಸೆಟ್ ಕೊಟ್ಟಿದ್ರು. ಈ 3 ಅಸೆಟ್ ಕ್ಲೋಸಿಂಗ್ ಅಲ್ಲಿ ಬಂದೇ ಬರುತ್ತೆ. ಅದು ನೋಡ್ಕೊಳ್ಳಿ. ಬಂದಿಲ್ಲ ಅಂದ್ರೆ ನೀವು ಇನ್ನೊಂದು ಅಕೌಂಟ್ನ ಓಪನ್ ಮಾಡಬೇಕಾಗತ್ತೆ. ಒಂದ್ ವೇಳೆ ಸ್ಟಾಕ್ ಅಕೌಂಟ್ ಓಪನಿಂಗ್ ಕೊಟ್ಟರು, ಕ್ಲೋಸಿಂಗ್ ಕೊಟ್ಟಿಲ್ಲ, ಸ್ಟಾಕ್ ಅಕೌಂಟ್ ಓಪನ್ ಮಾಡಬೇಕು. ಪೆಟಿ ಕ್ಯಾಶ್ ಓಪನಿಂಗ್ ಕೊಟ್ಟರು, ಕ್ಲೋಸಿಂಗ್ ಕೊಟ್ಟಿಲ್ಲ, ಅವಾಗ ಪೆಟಿ ಕ್ಯಾಶ್ ಓಪನ್ ಮಾಡಬೇಕು. ಈ ಪ್ರಾಬ್ಲಮ್ ಅಲ್ಲಿ ಡೆಟಾಸ್ ಓಪನಿಂಗ್ ಕೊಡ್ತಾರೆ, ಡೆಟಾಸ್ ಕೊಡೋದಿಲ್ಲ, ನಾವು ಡೆಟಾಸ್ ಅಕೌಂಟ್ನ ಓಪನ್ ಮಾಡ್ತೀವಿ. ಬನ್ನಿ, ಯಾವಾಗ ಹಿಂಗೆ ನಾವು ಓಪನಿಂಗ್ ಅಸೆಟ್ಸ್ನ ಡೆಬಿಟ್ ಸೈಡ್ ಅಲ್ಲಿ 2 ಓಪನಿಂಗ್ ಅಸೆಟ್ಸ್ ಅಂತ ಬರೆದಿರ್ತೀವಿ, ಅದೇ ರೀತಿ ನಾವು ಕ್ಲೋಸಿಂಗ್ ಅಸೆಟ್ಸ್ನ ಬೈ ಆಪೋಸಿಟ್ ಸೈಡ್ ಬರಿತೀವಿ. ಬೈ ಕ್ಲೋಸಿಂಗ್ ಅಸೆಟ್ಸ್ ಅಂತ ಬಂದು ಮೊದಲನೇ ಅಸೆಟ್ ನೀವು ಇಲ್ಲಿ ನೋಡಿ ಬರಿಬಾರ್ದು. ಪ್ರಾಬ್ಲಮ್ ನೋಡಿ, ಇಲ್ಲಿರೋ ಅಸೆಟ್ ಎಲ್ಲ ಈ ಸೈಡ್ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಸ್ಟಾಕ್ ಅಕೌಂಟ್ ನೋಡಿ, ಸ್ಟಾಕ್ ಅಕೌಂಟ್ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಸ್ಟಾಕ್ ಎಟ್ ದ ಬ್ರಾಂಚ್ ಆನ್ 31st March 2014 ಇಸ್ 5,400 ಕೊಟ್ಟಿದ್ದಾರೆ. 5,400 ಕೊಟ್ಟಿದ್ದಾರೆ. ಸೊ ರೆಕಾರ್ಡ್ ಮಾಡ್ಕೊಳ್ಳಿ 5,400. ಸೆಕೆಂಡ್ ಅಸೆಟ್ ಏನ್ ಬರ್ದಿದ್ವಿ ನಾವು ಓಪನಿಂಗ್ ಅಲ್ಲಿ? ಡೆಟಾರ್ಸ್ ಅಕೌಂಟ್ ಅಂತ ಬರ್ದಿದ್ವಿ. ಇಲ್ಲಿ ರೆಕಾರ್ಡ್ ಮಾಡಿ, ಡೆಟಾರ್ಸ್ ಅಕೌಂಟ್ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಅಲ್ಲಿ ಡೆಟಾರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಅದನ್ನ ನಾನು ಬ್ಲ್ಯಾಂಕ್ ಇಟ್ಕೊಂತೀನಿ. ಮುಂದೆ ಹೋಗ್ತೀನಿ. ಪೆಟಿ ಕ್ಯಾಶ್ ಅಕೌಂಟ್ ಬರಿತೀನಿ. ಪೆಟಿ ಕ್ಯಾಶ್ ಅಕೌಂಟ್ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಪೆಟಿ ಕ್ಯಾಶ್ ಎಟ್ ದ ಬ್ರಾಂಚ್ ಆನ್ 31st March 2014 ಈಸ್ 30 rupees ಅಂತ ಹೇಳ್ತಾರೆ. 30 rupees ಅಂತ ಕೊಡ್ತಾ ಇದ್ದಾರೆ. ಸೊ 30 rupeesನ ಬರ್ಕೊಳ್ತೀನಿ. ಇದನ್ನ ಕ್ಲೋಸ್ ಮಾಡಿ, ನಾನು ಕ್ಲೋಸ್ ಮಾಡಿ ಟೋಟಲ್ನ ಹೊರಗಡೆ ತಗೊಳ್ಬೇಕು. ಟೋಟಲ್ ಮಾಡೋಕ್ಕಾಗತ್ತಾ? ಇಲ್ಲ, ಯಾಕಂದ್ರೆ ನಮ್ಮದು ಇಲ್ಲೊಂದು ವ್ಯಾಲ್ಯೂ ಗೊತ್ತಿಲ್ಲ, ಡೆಟಾರ್ಸ್ ಅಕೌಂಟ್ ಗೊತ್ತಿಲ್ಲ, ಡೆಟಾರ್ಸ್ ಕ್ಲೋಸಿಂಗ್ ವ್ಯಾಲ್ಯೂ ಗೊತ್ತಿಲ್ಲ. ಬನ್ನಿ ಹಾಗಾದ್ರೆ ಡೆಟಾರ್ಸ್ ಅಕೌಂಟ್ನ ಓಪನ್ ಮಾಡೋಣ. ಟೋಟಲ್ ಡೆಟಾರ್ಸ್ ಅಕೌಂಟ್ ಇದು ಕೂಡ ಟಿ ಶೇಪ್ ಅಕೌಂಟೇ, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಇರುತ್ತೆ. ಮತ್ತೆ ಕ್ಯಾಪ್ಷನ್ಸ್ ಬಂದು ಪರ್ಟಿಕ್ಯುಲರ್ಸ್, ಅಮೌಂಟ್, ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್. ನಂತರ ಬನ್ನಿ ಪ್ರಾರಂಭ ಮಾಡೋಣ. ಟೋಟಲ್ ಅಕೌಂಟ್ ಡೆಟಾರ್ಸ್ ಅಕೌಂಟ್ ಓಪನ್ ಮಾಡೋಣ. ಡೆಟಾರ್ಸ್ ಅಕೌಂಟ್ ಯಾಕಡೆ ಓಪನ್ ಮಾಡ್ಬೇಕಂದ್ರೆ ಯಾಕಡೆ ಓಪನ್ ಆಗುತ್ತೆ? ಬ್ಯಾಲೆನ್ಸ್ ಶೀಟ್ ಜ್ಞಾಪಕ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನನ್ನ ಬಲಭಾಗದಲ್ಲಿ ಡೆಟಾರ್ಸ್ ಅಕೌಂಟ್ ಇರುತ್ತೆ. ಅಂದ್ರೆ ಓಪನಿಂಗ್ ಬಂದದ್ದು ಆಪೋಸಿಟ್ ಅಂದ್ರೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈ ಕಡೆ ಇರುತ್ತೆ. ಇಲ್ಲಿ ಎಲ್ಲ ಅಸೆಟ್ ಪ್ರಾರಂಭ ಆಗೋದು ಡೆಬಿಟ್ ಸೈಡೇನೆ. ಸೊ ಬರೀ ಏನಾಗಾರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ. ಬ್ರಾಂಚ್ ಡೆಟಾರ್ಸ್ ಆನ್ 1/4/2013 ಈಸ್ 4,700 ಅಂತ ಕೊಟ್ಟಿದ್ದಾರೆ. ಬರ್ಕೊಳ್ಳಿ. ಓಪನಿಂಗ್ ಡೇಟ್ನ ಬರೆದು ಒಂದ್ ಕಡೆಯಿಂದ ಚೆಕ್ ಮಾಡ್ಕೊಂಡು ಬಂದ್ಮೇಲೆ ಡೆಟಾಸ್ ಬಗ್ಗೆ ಏನೇನು ಇನ್ಫಾರ್ಮೇಶನ್ ಇದೆ ಎಲ್ಲ ಈ ಒಂದು ಡೆಟಾಸ್ ಅಕೌಂಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಲ್ಲ ಅಮೌಂಟ್ನ ಬರ್ಕೊಳ್ಳೋಣ ನಾವು. ನೋಡಿ, ಸ್ಟಾಕ್ ಬ್ರಾಂಚ್ ಅಕೌಂಟ್ ಆಯ್ತು, ಪೆಟಿ ಕ್ಯಾಶ್ ಆಗಲ್ಲ, ಗೂಡ್ಸ್ ಇಂಟು ಬ್ರಾಂಚ್ ಇಲ್ಲ, ಕ್ರೆಡಿಟ್ ಇಲ್ಲ, ಕ್ರೆಡಿಟ್ ಸೇಲ್ಸ್ ನೋಡಿ. ಸೇಲ್ ಮಾಡಿದ್ವಿ, ಯಾರಿಗೆ ಮಾಡ್ತೀವಿ ಸೇಲ್ನ? ನಾವು ಕ್ರೆಡಿಟ್ ಸೇಲ್ ಮಾಡಿದಾಗನೇ ಡೆಟಾಸ್ ಬರೋದು. ಸೊ ಹೋದ ವರ್ಷದ ಸಾಲ 4,700 ಸಾಲ ಪಬ್ಲಿಕ್ ಅಲ್ಲಿ ನಾವು ಕೊಟ್ಟಿದ್ವಿ, ಅಂದ್ರೆ ನಮ್ಗೆ ಅಷ್ಟು ದುಡ್ಡು ಬರಬೇಕಾಗಿತ್ತು. ಈ ವರ್ಷ ಎಷ್ಟು ಸಾಲ ಮಾಡಿದೀವಿ? ಕ್ರೆಡಿಟ್ ಸೈಡ್ ಬರೀರಾಗಾರೆ ಟು ಕ್ರೆಡಿಟ್ ಸೇಲ್ಸ್ ಅಕೌಂಟ್ ಎಷ್ಟಿದೆ? 40,400 ಇದೆ. ಸೊ 40,400 rupeesನ ಬರ್ಕೊಳ್ಳಿ. ಅಲ್ಲಿಗೆ ಹೋದ ವರ್ಷ ಇದ್ದಂತ ಸಾಲ, ಪಬ್ಲಿಕ್ ಅಲ್ಲಿ ಕೊಟ್ಟಂತ ಸಾಲ 4,700.
ಈ ವರ್ಷ ಮತ್ತೆ ಸಾಲ ಕೊಟ್ಟು ಸಾಲಕ್ಕೆ ಮಾರಿರೋದು 40,400 ರೂಪಾಯಿ. ಸೊ ಇದೆರಡು ಸೇರಿ 45,100 ಅಷ್ಟು ಸಾಲ ಪಬ್ಲಿಕ್ ಇಂದ ಬರಬೇಕು. ನಮ್ಗೆ ಸಾಲ ಬರಬೇಕು. ಅದ್ರಲ್ಲಿ ಈ ವರ್ಷ ಎಷ್ಟು ಕಲೆಕ್ಟ್ ಮಾಡಿದ್ವಿ ಮುಂದೆ ಓದ್ತಾ ಬರ್ತೀನಿ. ಕ್ರೆಡಿಟ್ ಆಯ್ತು ನೋಡಿ. ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ಸ್. ಡೆಟಾರ್ಸ್ ಇಂದ ಕ್ಯಾಶ್ ರಿಸೀವ್ ಮಾಡ್ತಾ ಇದ್ವಿ. ಕ್ಯಾಶ್ ರಿಸೀವ್ ಮಾಡಿದಾಗ ಏನ್ ಮಾಡ್ತೀವಿ, ಅವ್ರ ಸಾಲ ಏನಾಗುತ್ತೆ, ಅವ್ರ ದುಡ್ಡು ಕಟ್ಬಿಟ್ರೆ ಸಾಲ ಕಡಿಮೆ ಆಗುತ್ತೆ. ಯಾವ್ಯಾವ್ದು ಕಡಿಮೆ ಆಗೋದು ಅದನ್ನೆಲ್ಲ ನಾವು ಕ್ರೆಡಿಟ್ ಸೈಡ್ ಬರಿತೀವಿ. ಸೊ ಇಲ್ಲಿಂದ ಬರಿತೀವಿ ನೋಡಿ. ಇಲ್ಲಿ ಕ್ಯಾಶ್ ಬರ್ತಾ ಇರೋದ್ರಿಂದ ಕ್ಯಾಶ್ ಅಕೌಂಟ್ ನಮ್ ಕಡೆ ಕ್ಯಾಶ್ ಬರ್ತಾ ಇದೆ. ಸೊ ಅಂದ್ರೆ ಡೆಟಾರ್ಸ್ ಕ್ಯಾಶ್ ಕೊಡ್ತಾ ಇದ್ದಾರೆ. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಕ್ಯಾಶ್ ಅಕೌಂಟ್ ಎಷ್ಟು ಕೊಡ್ತಾ ಇದಾರೆ ಇಲ್ಲಿ, 37,900 ರೂಪೀಸ್ ಅಷ್ಟು ಕ್ಯಾಶ್ ಬಂದಿದೆ. ಅದು ಒಂದು ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂತ 37,900 ರೂಪೀಸ್ ರೆಕಾರ್ಡ್ ಆಯ್ತು. ಇನ್ನು ಮುಂದೆ ಇದು ನಾವು ಕ್ಯಾಶ್ ಕಳಿಸಿರುವಂಥದ್ದು, ಇದು ಕ್ಲೋಸಿಂಗ್ ಸ್ಟಾಕು, ಇದು ಪೆಟ್ಟಿ ಕ್ಯಾಶ್ ಕ್ಲೋಸಿಂಗು. ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್. ಯಾವುದೋ ಈ ಬ್ರಾಂಚ್ ಅವರು ನಮಗೆ ಕಳಿಸ್ತಾ ಇರೋದು, ಬ್ರಾಂಚ್ಗೆ ಡೆಟಾರ್ಸ್ ಕೊಡ್ತಾ ಇರೋದಲ್ಲ. ಈ ಒಂದು ಡೆಟಾರ್ಸ್ ಅಕೌಂಟ್ ಯಾರು ಸೆಂಟ್ರಲ್ ಬರ್ತಾ ಇರೋದು, ಇದು ಬ್ರಾಂಚ್ ಮತ್ತೆ ಡೆಟಾರ್ಸ್ ಸೆಂಟ್ರಲ್ ಬರ್ತಾ ಇರೋ ಅವರಲ್ಲಿ ಆಗ್ತಾ ಇರುವಂತ ಆಕ್ಟಿವಿಟೀಸ್. ಸೊ ಅಲ್ಲಿಗೆ ಇನ್ಯಾವುದು ಕೂಡ ಕೊಟ್ಟಿದ್ರೆ ಏನು ಕೊಡ್ಬೋದಾಗಿತ್ತು, ಇನ್ನು ಅಡಿಷನಲ್ ಡೆಟಾರ್ಸ್ ಬಗ್ಗೆ ಒಂದು ಬ್ಯಾಡ್ ಡೇಟ್ಸ್ ಅಂತ ಕೊಡ್ಬೋದಾಗಿತ್ತು. ಇಲ್ಲಿ ಕೊಟ್ಟಿದ್ರೆ ಬ್ಯಾಡ್ ಡೇಟ್ಸ್ ಅಂತ ಕೊಡ್ಬೋದಾಗಿತ್ತು. ಮತ್ತೆ ಡೆಟಾಸ್ ಬಗ್ಗೆ ಇನ್ನೂ ಏನೋ ಕೊಡಂಗಿದ್ರೆ ಅವ್ರಿಗೆ ಡಿಸ್ಕೌಂಟ್ ಇದ್ರೆ ಡಿಸ್ಕೌಂಟ್ ಕೊಡ್ಬೋದಾಗಿತ್ತು. ಅದೇನು ಕೊಟ್ಟಿಲ್ಲ. ಇನ್ಯಾವುದು ಡೆಟಾಸ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಎರಡೂ ಕಡೆ ಟೋಟಲ್ ಮಾಡಿ ಯಾವ ಕಡೆ ಜಾಸ್ತಿ ಇದೆ ನೋಡಿ, ಡೆಬಿಟ್ ಸೈಡೇ ಜಾಸ್ತಿ ಇದೆ. 51,100 ಇದೆ. 45,100 ಇದೆ. ಸೊ 45,100ನ ಇನ್ನೊಂದು ಕಡೆ ಬರ್ಕೊಳ್ಳಿ. ಬ್ಯಾಲೆನ್ಸ್ ತೆಗಿರಿ. ಬ್ಯಾಲೆನ್ಸ್ ತೆಗೆದಾಗ 45,100 ಮೈನಸ್ 37,900 ಲೆಸ್ ಮಾಡಿದ್ರೆ ನಿಮ್ಗೆ ಬರುತ್ತೆ 7,200 ಬರ್ತಾ ಇದೆ. ಅದರ ಅರ್ಥ ಏನಂದ್ರೆ ಇಲ್ಲಿ ಓಪನಿಂಗ್ ಅಲ್ಲ ಇಷ್ಟು ಸಾಲ ಆಯ್ತು, ಇನ್ನೂ ಇಷ್ಟು ಸಾಲ ಕಟ್ವಿ, ಈ ಸಾಲಗಾರರಿಂದ ಇಷ್ಟು ದುಡ್ಡು ಬಂದಿದೆ ಅಂದ್ರೆ ಇನ್ನು ಸಾಲಗಾರರಿಂದ ಇನ್ನೆಷ್ಟು ಬರಬೇಕು, ಕ್ಲೋಸಿಂಗ್ ಡೆಟಾರ್ಸ್ ಎಷ್ಟು ಬರಬೇಕು ಅಂತ. ಕ್ಲೋಸಿಂಗ್ ಡೆಟಾರ್ಸ್ ಏನಂತ ಬರಿತೀವಿ ನಾವಿಲ್ಲಿ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿತೀವಿ. ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಾಯ್ತು ಇಲ್ಲಿ, 7,200 ಆಯ್ತು. ಅಲ್ಲಿಗೆ ಡೆಟಾರ್ಸ್ ಅಕೌಂಟ್ ಕಂಪ್ಲೀಟ್ ಆಯ್ತು. ನಮ್ಗೆ ಬೇಕಾಗಿದ್ದು ಅಮೌಂಟ್ ಯಾವುದು, ಕ್ಲೋಸಿಂಗ್ ಬ್ಯಾಲೆನ್ಸ್. ಯಾಕಂದ್ರೆ ಇಲ್ಲಿ ಕ್ಲೋಸಿಂಗ್ ಅಸೆಟ್ ಅಲ್ಲಿ ಡೆಟಾರ್ಸ್ ಬರಿತಾ ಇರೋದು ನಾವಿಲ್ಲಿ. ಕ್ಲೋಸಿಂಗ್ ಡೆಟಾರ್ಸ್ ಎಷ್ಟಿದೆ, 7,200 ತಗೊಂಬಂದು ಇಲ್ಲಿ ಬರೀರಿ. ಈಗ ಟೋಟಲ್ ಮಾಡೋಕ್ಕಾಗತ್ತೆ. ಟೋಟಲ್ ಮಾಡಿ. ಸೊ 5,400 7,200 ಪ್ಲಸ್ 30 ರೂಪೀಸ್ ಟೋಟಲ್ ಮಾಡಿದ್ರೆ ನಿಮಗೆ 12,630 ರೂಪೀಸ್ ಬರ್ತಾ ಇದೆ. ಅಲ್ಲಿಗೆ ಸ್ನೇಹಿತರೆ ಒಂದ್ ಕಡೆದು ಕ್ಲೋಸಿಂಗ್ ಅಸೆಟ್ಸ್ನ ಬರ್ದಿದ್ದಾಯ್ತು. ಸೊ ಹಿಂಗೆ ನಾವು ಕ್ಲೋಸಿಂಗ್ ಅಸೆಟ್ಸ್ನ ಕ್ರೆಡಿಟ್ ಸೈಡ್ ಬರಿತೀವೋ ಅದೇ ಕ್ಲೋಸಿಂಗ್ ಲಯಬಿಲಿಟೀಸ್ ಡೆಬಿಟ್ ಸೈಡ್ ಬರಿಬೇಕು. ಯಾಕಂದ್ರೆ ಓಪನಿಂಗ್ ಲಯಬಿಲಿಟೀಸ್ ಡೆಬಿಟ್ ಸೈಡ್ ಬರ್ದಿರ್ತೀವಿ, ಅದ್ರ ಆಪೋಸಿಟ್ ಅಲ್ಲಿ ನಾವು ಟು ಕ್ಲೋಸಿಂಗ್ ಲಯಬಿಲಿಟೀಸ್ ಅಂತ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಕೂಡ ಕ್ಲೋಸಿಂಗ್ ಲಯಬಿಲಿಟೀಸ್ ಬಗ್ಗೆ ನೋಡಿ ಎಲ್ಲ ರೈಟ್ ಆಗ್ಬಿಟ್ಟಿದೆ. ನಾವು ತಗೊಂಡ್ರ ಅಮೌಂಟ್ನೆಲ್ಲ ರೈಟ್ ಆಗ್ತಾ ಬಂದಿದ್ದೀವಿ. ಸೊ ಯಾವುದು ಅಮೌಂಟ್ ಉಳಿದಿಲ್ಲ. ಅಕಸ್ಮಾತ್ ಉಳಿದ್ರೆ ಕ್ಲೋಸಿಂಗ್ ಕ್ರೆಡಿಟರ್ಸ್ ಅಂತ ಇದ್ರೆ ಕೊಟ್ರೆ ಕೊಡ್ತಾರೆ, ಇಲ್ಲ ಕ್ಲೋಸಿಂಗ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಡ್ತಾರೆ. ಅಂತ ಯಾವುದು ಕೊಟ್ಟಿಲ್ಲ. ಅದರಿಂದ ಇಲ್ಲಿ ಡ್ಯಾಶ್ ಹಾಕೋಣ ಈ ಪ್ರಾಬ್ಲಮ್ ಅಲ್ಲಿ. ಅಲ್ಲಿಗೆ ಎರಡೂ ಕಡೆ ಅಸೆಟ್ಸ್ ಲಯಬಿಲಿಟಿ ರೆಕಾರ್ಡ್ ಮಾಡಿದ್ದಾಯ್ತು. ಸೊ ಅಲ್ಲಿಗೆ ನಾವು 4 ಸ್ಟೆಪ್ನ ಮುಗಿಸಿದೀವಿ ಅಂತ. ಸೊ 4 ಸ್ಟೆಪ್ ಮುಗ್ದಿದ್ರೆ ಧೈರ್ಯವಾಗಿ ನೀವು ನಿಮ್ಮ ಅಕೌಂಟ್ನ ಕ್ಲೋಸ್ ಮಾಡ್ಬೋದು. ಯಾವ ಕಡೆ ಜಾಸ್ತಿ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. 30 41 50 ಚೇಂಜ್, ಈ ಕಡೆ 53 ಜಾಸ್ತಿ, ಕ್ರೆಡಿಟ್ ಸೈಡೇ ಜಾಸ್ತಿ ಬರ್ತಾ ಇದೆ. ಟೋಟಲ್ ಮಾಡಿ ಅದು 67,130 ರೂಪೀಸ್ ಬರ್ತಾ ಇದೆ. ಸೇಮ್ ಅಮೌಂಟ್ನ ಇನ್ನೊಂದು ಕಡೆ ಬರ್ಕೊಳ್ಳಿ, 67,130 ರೂಪೀಸ್. ಇದರಲ್ಲಿನ ಬ್ಯಾಲೆನ್ಸ್ ತೆಗಿರಿ. ಬ್ಯಾಲೆನ್ಸ್ ಅಂದಾಗ 67,130ನಲ್ಲಿ ಈ ಮೂರು ಐಟಮ್ನ ಲೆಸ್ ಮಾಡಿದಾಗ ನಿಮ್ಗೊಂದು ಅಮೌಂಟ್ ಬರುತ್ತೆ. ಅಮೌಂಟ್ ಎಷ್ಟಂದ್ರೆ 16,110. ಬ್ಯಾಲೆನ್ಸ್ ಕಡೆ ಬರ್ತಾ ಇದೆ, ಡೆಬಿಟ್ ಸೈಡ್ ಬರ್ತಾ ಇದೆ. ಡೆಬಿಟ್ ಸೈಡ್ ಅನ್ನೋದು ನಿಮಗೆ ಬ್ರಾಂಚ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬರ್ತಾ ಇದ್ರೆ ಅದನ್ನು ನಾವೇನಂತ ಟ್ರೀಟ್ ಮಾಡಬೇಕು, ಪ್ರಾಫಿಟ್ ಬರ್ತಾ ಇದೆ, ಬ್ರಾಂಚ್ ಪ್ರಾಫಿಟ್ ಬರ್ತಾ ಇದೆ ಅಂತ ಅರ್ಥ. ಅಲ್ಲಿ ಈ ಬಂದಂತ ಬ್ರಾಂಚ್ ಬ್ಯಾಲೆನ್ಸ್ ಪ್ರಾಫಿಟ್ನ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಟು ಜನರಲ್ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಈ ತರ ನಾವೇನ್ ಮಾಡ್ತೀವಿ ಅಂದ್ರೆ ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋ ಸೆಷನ್ ಅಲ್ಲಿ ಮತ್ತೊಂದು ಪ್ರಾಬ್ಲಮ್ ಜೊತೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.